ಲಾರಿ ಮಾಲೀಕರ ಜೊತೆಗೆ ಸರ್ಕಾರದ ಪಂಚಾಯಿತಿ ನಡೀತಾ ಇದೆ. ಯಾಕಂದರೆ ಲಾರಿ ಮಾಲೀಕರ ಬೇಡಿಕೆಗಳು, ಅವರು ನಡೆಸ್ತಾ ಇರುವಂತಹ ಹೋರಾಟ, ಪ್ರತಿಭಟನೆ, ಈ ಹಿನ್ನೆಲೆಯಲ್ಲಿ ಈ ಒಂದು ಸಂಧಾನ ಸಭೆ ಈಗ ನಡೀತಾ ಇದೆ. ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ 6 ಲಕ್ಷ ಲಾರಿಗಳು ಮುಷ್ಕರವನ್ನು ಹೂಡಿರುವಂಥದ್ದು. ವಿಶೇಷವಾಗಿ ಡೀಸೆಲ್ ದರ ಏರಿಕೆಯ ವಿಚಾರವನ್ನು ಮುಂದೆ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಅಂಶಗಳನ್ನು ಕೂಡ ಸೇರಿಸಿದ್ದಾರೆ. ಲಾರಿ ಮಾಲೀಕರ ಜೊತೆಗೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಒಂದು ಸಭೆಯನ್ನು ನಡೆಸಿದ್ದಾರೆ. ಒಂದಿಷ್ಟು ಬೇಡಿಕೆಗಳ ಪರಿಶೀಲನೆಯನ್ನು ಹೇಳಿದ್ದಾರೆ. 4 ಬೇಡಿಕೆ ಈಡೇರಿಕೆಯ ಬಗ್ಗೆ ಮಾಲೀಕರಿಗೆ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ. 2 ಪ್ರಮುಖ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳ ವಿಚಾರದಲ್ಲಿ ಡೀಸೆಲ್ ಬೆಲೆ ಇಳಿಕೆ ಮತ್ತು ಟೋಲ್ ದರ ಇಳಿಕೆ ಬಗ್ಗೆ ಸಿಎಂ ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನುವಂಥದ್ದನ್ನು ಲಾರಿ ಮಾಲೀಕರಿಗೆ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. 2 ಬೇಡಿಕೆಗಳ ಈಡೇರಿಕೆಗೆ ಸಿಎಂ ಜೊತೆಗೂ ಕೂಡ ಒಂದು ಸಭೆಯನ್ನು ಏರ್ಪಾಡು ಮಾಡಲಾಗಿದೆ. ಅವರ ಜೊತೆಗೂ ಕೂಡ ಒಂದು ಸಂಧಾನ ಸಭೆ ನಡೀತಾ ಇದೆ. ಯಾಕಂದರೆ 6 ಲಕ್ಷ ಲಾರಿಗಳು ಪ್ರತಿಭಟನೆಯನ್ನು ಹಿನ್ನೆಲೆಯಲ್ಲಿ ಮುಷ್ಕರವನ್ನು ನಡೆಸಿದಂತಹ ಸಂದರ್ಭದಲ್ಲಿ ರಾಜ್ಯಾದ್ಯಂತ ನಮಗೆ ಪೂರೈಕೆ ಆಗಬೇಕಾಗಿರ್ತಕ್ಕಂತಹ ಪ್ರತಿಯೊಂದು ಅಗತ್ಯ ವಸ್ತುಗಳ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗುವಂಥ ನಿಶ್ಚಿತ. ಹೀಗಾಗಿ ಲಾರಿ ಮಾಲೀಕರ ಸಂಘದ ಈ ಒಂದು ಬೇಡಿಕೆಗಳಲ್ಲಿ ಯಾವುದನ್ನೆಲ್ಲ ಸರ್ಕಾರ ಈಡೇರಿಸೋದಕ್ಕೆ ಹೋಗುತ್ತಿದ್ದೇಳಿ ಬಾರ್ಡರ್ ಚೆಕ್ ಪೋಸ್ಟ್ ತೆರವು ಬಗ್ಗೆ ಅಧ್ಯಯನ ಮಾಡ್ತೀವಿ. ಅಂದರೆ ಬಾರ್ಡರ್ಗಳಲ್ಲಿ ಇರುವಂಥ ಚೆಕ್ ಪೋಸ್ಟ್ಗಳನ್ನು ತೆರವು ಮಾಡಬೇಕು ಅಂತ ಹೇಳ್ಕೊಂಡು ಲಾರಿ ಮಾಲೀಕರು ಬೇಡಿಕೆ ನೀಡಿದ್ರು. ಅದನ್ನು ಅಧ್ಯಯನ ಮಾಡ್ತೀವಿ ಅಂತ ಹೇಳ್ಕೊಂಡು ಸಾರಿಗೆ ಸಚಿವರು ಹೇಳಿದ್ದಾರೆ. ಕೆಲವು ರಾಜ್ಯಗಳಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ಗಳನ್ನು ತೆರವು ಮಾಡಲಾಗಿದೆ ಅನ್ನುವಂಥದ್ದನ್ನು ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನು ಲಾರಿ ಮಾಲೀಕರ ಸಂಘದವರು ಮಾಡಿದ್ದಾರೆ. ಯಾಕಂದರೆ ಈಗ GST ಇರೋದ್ರಿಂದಾಗಿ ಈ ರೀತಿಯಾದಕ್ಕೆ ನೀವು ಚೆಕ್ ಪೋಸ್ಟ್ಗಳ ಅಗತ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆ. ತೆರವುಗೊಂಡಿರುವಂತಹ ರಾಜ್ಯಗಳಿಗೆ ಅಧಿಕಾರಿಗಳನ್ನು ಕಳಿಸಿ ಅದನ್ನು ಕೂಡ ಅಧ್ಯಯನ ಮಾಡ್ಕೊಂಡು ಬರ್ತೀವಿ ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಚೆಕ್ ಪೋಸ್ಟ್ ತೆರವಿಗೆ 3 ತಿಂಗಳು ಕಾಲಾವಕಾಶವನ್ನು ಸಚಿವರು ಕೇಳಿದ್ದಾರೆ. ಅಂದರೆ ರಾಜ್ಯದಲ್ಲಿ ಚೆಕ್ ಪೋಸ್ಟ್ಗಳನ್ನು ನಮ್ಮ ಗಡಿಗಳ ಭಾಗಗಳಲ್ಲಿ ಎಲ್ಲೇ ಹೋದರೂ ಕೂಡ ಚೆಕ್ ಪೋಸ್ಟ್ಗಳಲ್ಲಿ ಲಾರಿಗಳನ್ನು ಉದ್ದಕ್ಕೆ ನಿಲ್ಲಿಸಿರುವಂಥ ನೋಡ್ತೀವಿ. ಅಂತಹ ಚೆಕ್ ಪೋಸ್ಟ್ಗಳು ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ 3 ತಿಂಗಳಲ್ಲಿ ಅಧ್ಯಯನ ನಡೆಸಿ ನಾವು ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನುವಂತಹ ಭರವಸೆಯನ್ನು ಸಚಿವರು ಕೊಟ್ಟಿದ್ದಾರೆ. ಇನ್ನು ಲಾರಿಗಳ ಫಿಟ್ನೆಸ್ ರೇಟ್ ಫಿಕ್ಸ್ ಬಗ್ಗೆ ಕೇಂದ್ರದಿಂದ ಡ್ರಾಫ್ಟ್ ಬಂದಿದೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಲಾರಿ ಮಾಲೀಕರ ಸಲಹೆಯನ್ನು ಪಡೆದು ರೇಟ್ ಫಿಕ್ಸ್ ಮಾಡ್ತೀವಿ ಅನ್ನೋಂಥ ಭರವಸೆಯನ್ನು ಕೊಡ್ತಾರೆ. ಲಾರಿಗಳಿಗೆ ಪ್ರತಿ ವರ್ಷ ಕೊಡುವಂತಹ ಫಿಟ್ನೆಸ್ ಸರ್ಟಿಫಿಕೇಟ್ ಎಫ್ಸಿಗೆ ಸಂಬಂಧಪಟ್ಟಂತೆ ಇರುವಂತಹ ನಿರ್ಧಾರಗಳನ್ನು ನಾವು ಕೈಗೊಳ್ತೀವಿ. ಅದಕ್ಕೆ ಎಷ್ಟು ರೇಟ್ ಫಿಕ್ಸ್ ಮಾಡಬೇಕು ಅಂತ. ಹಾಗೆಯೇ ವಾಹನ ಖರೀದಿ ಸಂದರ್ಭದಲ್ಲಿ ಮೈಕ್ರೋ ಫೈನಾನ್ಸ್ ಬಗ್ಗೆಯೂ ಕೂಡ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ತೀವಿ. ಮೈಕ್ರೋ ಫೈನಾನ್ಸಿಂಗ್ ಅದಕ್ಕೆ ಹೇಗೆ ಕೊಡಬೇಕಂತ. ಯಾಕಂದರೆ ಮೇಜರಾಗಿ ರಾಜ್ಯದಲ್ಲಿ ಇರುವಂಥ ಈ ಕಮರ್ಷಿಯಲ್ ವೆಹಿಕಲ್ಗಳಿಗೆ ಫಂಡ್ ಮಾಡ್ತಾರೆ ಅಂತ. ಅದರಲ್ಲೂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳಿಗೆ FC ಆದ ನಂತರ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳನ್ನೇನು ಪರ್ಚೇಸ್ ಮಾಡ್ತಾರೆ ಅವುಗಳಿಗೆ ಮೈಕ್ರೋ ಫೈನಾನ್ಸ್ಗಳಿಗೆ ಹೆಚ್ಚಾಗಿ ಫಂಡ್ ಮಾಡ್ತಾ ಇರೋದು. ಇನ್ನು ಪೀಕ್ ಅವರ್ನಲ್ಲಿ ನಗರಕ್ಕೆ ಗೂಡ್ಸ್ ವಾಹನ ಬಿಡುವ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಇದು ಭಾಳ ಮುಖ್ಯವಾದಂಥ ಒಂದು ಡಿಮ್ಯಾಂಡ್ ಲಾರಿ ಮಾಲೀಕರ ಸಂಘದಿಂದ ಇರುವಂಥದ್ದು. ಬೆಂಗಳೂರು ನಗರದಲ್ಲಿ ಕೂಡ ಪೀಕ್ ಅವರ್ನಲ್ಲೂ ಕೂಡ ನೀವು ವಾಹನ ಓಡಾಡೋದಕ್ಕೆ ಬಿಡಬೇಕು, ಲಾರಿಗಳು ಓಡಾಡೋದಕ್ಕೆ. ಈಗ ಆಲ್ರೆಡಿ ಬೆಂಗಳೂರಿನಲ್ಲಿರುವಂತಹ ಪೀಕ್ ಅವರ್ನ ಟ್ರಾಫಿಕ್ನ ಸ್ವರೂಪವನ್ನು ನಾವೆಲ್ಲ ನೋಡ್ತಾ ಇದ್ವಿ. ಅದರ ಜೊತೆಗೆ ಲಾರಿಗಳು ಬಂದರೆ, ಈಗ ಲಾರಿಗಳು ಬರದೇನೆ ಈ ಲೆವೆಲ್ನಲ್ಲಿ ಪೀಕ್ ಅವರ್ನ ಟ್ರಾಫಿಕ್ ಇರುತ್ತೆ. ಇದರ ಜೊತೆಗೆ ಲಾರಿಗಳು ಬಂದರೆ ಹೇಗಿರುತ್ತೆ ಅನ್ನೋಂಥ ಪ್ರಶ್ನೆ. ಬೆಂಗಳೂರು ಟ್ರಾಫಿಕ್ ಕಮಿಷನರ್ ಜೊತೆಗೆ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನೋಂತಹ ಭರವಸೆಯನ್ನು ಸಚಿವರು ಕೊಟ್ಟಿದ್ದಾರೆ. ಅದಕ್ಕೆ ಸ್ಪಷ್ಟವಾದಂತಹ ಉತ್ತರವನ್ನು ಸಚಿವರ ಕಡೆಯಿಂದಲೂ ಕೂಡ ಸಿಕ್ಕಿಲ್ಲ. ಯಾಕಂದರೆ ಬೆಂಗಳೂರು ನಗರದ ಒಳಗಡೆ ಟ್ರಾಫಿಕ್ಕನ್ನು ಮ್ಯಾನೇಜ್ ಮಾಡುವಂಥದ್ದು ಟ್ರಾಫಿಕ್ ಕಮಿಷನರ್ ಅವರ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಅವ್ರ ಜೊತೆಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ತಿದ್ದಾರೆ. ಇದು ನೋಡಿ, ಇದು ಡಿಮ್ಯಾಂಡ್ಗಳು ಯಾವ ರೀತಿಯಾಗಿ ಇದ್ದಾವೆ ಅನ್ನೋಂಥದ್ದು ನಿಮಗೆ ಇನ್ನೊಂದ್ಸಲ ತೋರಿಸ್ತೀನಿ. ಡೀಸೆಲ್ ದರವನ್ನು ಇಳಿಕೆ ಮಾಡಬೇಕು ಅನ್ನುವಂಥದ್ದು ಲಾರಿ ಮಾಲೀಕರ ಪ್ರಮುಖವಾದಂಥ ಡಿಮ್ಯಾಂಡ್ ಆಗಿತ್ತು. ಡೀಸೆಲ್ ದರವನ್ನು ಇಳಿಕೆ ಮಾಡಬೇಕು, ರಾಜ್ಯದಲ್ಲಿ 2 ರೂಪಾಯಿ ಏರಿಕೆ ಮಾಡಿದಲ್ಲ ಅದನ್ನು ಇಳಿಕೆ ಮಾಡಬೇಕು ಅಂತೇಳಿ. ಆದರೆ ಅದರ ಬಗ್ಗೆ CM ಜೊತೆಗೆ ಚರ್ಚಿಸಿ ಅಂತಿಮ ನಿರ್ಧಾರವನ್ನು ಕೈಗೊಳ್ತೀವಿ. ಸಾರಿಗೆ ಇಲಾಖೆ ವ್ಯಾಪ್ತಿಗೆ ಬರಲ್ಲ, ಅದು ಹಣಕಾಸು ಸಚಿವಾಲಯದ ವಿಚಾರ ಇರೋದ್ರಿಂದಾಗಿ ಅವ್ರ ಜೊತೆಗೆ ಚರ್ಚಿಸ್ತೀವಿ ಅಂತೇಳಿ. ಇನ್ನು ಟೋಲ್ ಸಂಗ್ರಹ ಹೆಚ್ಚಳವನ್ನು ಕೈ ಬಿಡಬೇಕು. ರಾಜ್ಯಾದ್ಯಂತ ಇರುವಂತಹ ಸುಮಾರು 66 ಟೋಲ್ಗಳಲ್ಲಿ 5% ಟೋಲ್ ಸಂಗ್ರಹವನ್ನು ಹೆಚ್ಚಳ ಮಾಡಲಾಗಿದೆ. ಅದನ್ನು ಕೈ ಬಿಡಬೇಕು ಅಂತೇಳಿ. ಅದರ ಬಗ್ಗೆಯೂ ಕೂಡ ಅದು ಸಾರಿಗೆ ಇಲಾಖೆಗೆ ಬರಲ್ಲ, CM ಜೊತೆಗೆ ಚರ್ಚಿಸಿ ಅಂತಿಮವಾದಂಥ ತೀರ್ಮಾನವನ್ನು ನಾವು ಕೈಗೊಳ್ಳೋಣ ಅನ್ನುವಂತಹ ಭರವಸೆ ರಾಮಲಿಂಗಾರೆಡ್ಡಿ ಅವರಿಂದ ಸಿಕ್ಕಿದೆ. ಇನ್ನು ಲಾರಿಗಳ FC ಶುಲ್ಕವನ್ನು ಕಡಿಮೆ ಮಾಡಬೇಕು ಅನ್ನೋದು ಲಾರಿ ಮಾಲೀಕರ ಬಹಳ ಮುಖ್ಯವಾದಂತಹ ಡಿಮ್ಯಾಂಡ್. ಯಾಕಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತಿರುವಂತಹ ಶುಲ್ಕ ಜಾಸ್ತಿ ಆಗ್ತಿದೆ ಅಂತೇಳಿ. ಇನ್ನೂ ನಿರ್ಧಾರ ಆಗಿಲ್ಲ. ಅಂದರೆ FC ಎಷ್ಟು ಫಿಕ್ಸ್ ಮಾಡಬೇಕು, ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನೋದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ನಿಮ್ಮ ಸಲಹೆ ಪಡೆದು ಎಷ್ಟು ಹಣವನ್ನು ನಿಗದಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಕೈಗೊಳ್ತೀವಿ, ತೀರ್ಮಾನವನ್ನು ಕೈಗೊಳ್ತೀವಿ ಅಂತೇಳಿ ಸಚಿವರು ಹೇಳಿದ್ದಾರೆ. ಇನ್ನು RTO ಅಧಿಕಾರಿಗಳ ಕಿರುಕುಳವನ್ನು ತಪ್ಪಿಸಬೇಕು ಅಂತೇಳಿ ಲಾರಿ ಮಾಲೀಕರು ಬಹಳ ಮುಖ್ಯವಾದಂತಹ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅದಕ್ಕೆ
ಸಚಿವರಿಂದ ನೇರವಾದಂಥ ಉತ್ತರವೂ ಕೂಡ ಸಿಕ್ಕಿದೆ. ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ. RTO ಅಧಿಕಾರಿಗಳಿಂದ ಕಿರುಕುಳ ಇಲ್ಲದಂಗೆ ನೋಡ್ಕೊಳ್ತೀವಿ ಅಂತ ಹೇಳಿ ಬಾರ್ಡರ್ ಚೆಕ್ ಪೋಸ್ಟ್ಗಳನ್ನು ತೆಗಿಬೇಕು ಅನ್ನುವಂಥದ್ದು RTOದವರ ಕಿರುಕುಳದಲ್ಲಿ ಬಹಳ ಮುಖ್ಯವಾಗಿ ಈ ಬಾರ್ಡರ್ ಚೆಕ್ ಪೋಸ್ಟ್ಗಳು ಕೂಡ ಒಂದು ಕಾರಣ ಆಗುತ್ತೆ. ಬಾರ್ಡರ್ ಚೆಕ್ ಪೋಸ್ಟ್ಗಳನ್ನು ತೆಗಿಬೇಕು ಅನ್ನೋದು ಲಾರಿ ಮಾಲೀಕರ ಡಿಮ್ಯಾಂಡ್ ಇದೆ. ಅದಕ್ಕೆ ಅಧ್ಯಯನ ಮಾಡಿ ಕ್ರಮವನ್ನು ಕೈಗೊಳ್ತೀವಿ. 3 ತಿಂಗಳ ಕಾಲಾವಕಾಶವನ್ನು ನಮಗೆ ಕೊಡಬೇಕು. ಇದಕ್ಕೆ ನೀವು ಪ್ರೊಟೆಸ್ಟನ್ನು ಕೈ ಬಿಡಬೇಕು ಅಂತೇಳಿ ವಿನಂತಿ ಮಾಡಿದ್ದಾರೆ. ಇನ್ನು ಪೀಕ್ ಅವರ್ನಲ್ಲಿ ಬೆಂಗಳೂರು ಎಂಟ್ರಿಗೆ ನಿರ್ಬಂಧ ಬೇಡ ಅಂತೇಳಿ ಈಗ ಹಗಲು ಹೊತ್ತಿನಲ್ಲಿ ಬೆಂಗಳೂರಿನಲ್ಲಿ ಲಾರಿಗಳ ಓಡಾಟಕ್ಕೆ ನಿರ್ಬಂಧ ಇದೆ. ಆದರೆ ಆ ಎಂಟ್ರಿಯನ್ನು ನೀವು ಕೊಡಬೇಕು, ನಿರ್ಬಂಧ ಬೇಡ ಅಂತೇಳಿ ಲಾರಿ ಮಾಲೀಕರು ಕೇಳ್ಕೊಂಡಿದ್ದಾರೆ. ಆದರೆ ಟ್ರಾಫಿಕ್ ಕಮಿಷನರ್ ಜೊತೆಗೆ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ತೀವಿ ಅನ್ನುವಂತಹ ಭರವಸೆಯನ್ನು ಸಚಿವರು ಕೊಟ್ಟಿದ್ದಾರೆ. ಈಗ ಅಂತಿಮವಾಗಿ ಸಚಿವರು ಜೊತೆಗೆ ಸಭೆ ನಡೆದ ನಂತರ ಅದರಲ್ಲಿ 2 ಪ್ರಮುಖ ಬೇಡಿಕೆಗಳೇನಿದ್ವು ಅಂದರೆ ಈ ಹೋರಾಟದ ಬಹಳ ಮುಖ್ಯವಾದಂತಹ ಬೇಡಿಕೆಗಳಲ್ಲಿ ಇದ್ದದ್ದು ಡೀಸೆಲ್ ದರವನ್ನು ಇಳಿಕೆ ಮಾಡಬೇಕು ಮತ್ತು ಟೋಲ್ ಶುಲ್ಕವನ್ನು ಇಳಿಕೆ ಮಾಡಬೇಕು ಅನ್ನುವಂಥ ವಿಚಾರ, ಅದರಲ್ಲಿ ಹೆಚ್ಚಳ ಮಾಡಬಾರ್ದು ಅಂಥೇಳಿ ಈ 2 ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚಿಸುವಂತಹ ಸಲಹೆಯನ್ನು ಸಾರಿಗೆ ಸಚಿವರು ಕೊಟ್ಟಿದ್ದಾರೆ. ಅದರ ಪ್ರಕಾರವಾಗಿಯೇ ಈಗ ಲಾರಿ ಮಾಲೀಕರು ಮುಖ್ಯಮಂತ್ರಿಯವರ ಭೇಟಿಗೂ ಕೂಡ ತೆರಳಿದ್ದಾರೆ. ಅಲ್ಲಿ ಅಂತಿಮವಾದಂಥ ನಿರ್ಧಾರ ಹೊರಬೀಳುತ್ತೆ. ಲಾರಿ ಮಾಲೀಕರ ಪ್ರೊಟೆಸ್ಟ್, ಅವರ ಮುಷ್ಕರ ಇವತ್ತಿಗೆ ಕೊನೆಯಾಗುತ್ತಾ ಅಥವಾ ಮುಂದುವರಿಯುತ್ತಾ ಅಂತೇಳಿ